ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬರ್ರಿ, ನಾನಿವತ್ತು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ರೆಡಿಯಾಗಿ ಹೊರಟೀನಿ. ಎಲ್ಲಿಗೆ ಹೊರಟೀನಿ, ಯಾರ ಜೊತೆ ಹೊರಟೀನಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ. ಈಗ ನೋಡ್ರಿ, ರೆಡಿಯಾಗಿ ಅಡುಗೆ ಮನೆಯಾಗ ಬಂದೆ. ಯಾಕಂದ್ರೆ ಸಿಲಿಂಡ್ರ್ ಇಳಿಸಿನೋ ಇಲ್ಲೋ, ಗ್ಯಾಸ್ ಸಿಲಿಂಡ್ರ್ ಅಂತೇಳಿ ನೋಡಿ ಸ್ವಲ್ಪ ಏನರ ಮುಚ್ಚಿಡವು ಏನರ ಇದ್ರೆ ಓಪನ್ ಮಾಡಿಟ್ಟಿದ್ರೆ ಅಡುಗೆಗಳನ್ನು ಮುಚ್ಚಿಟ್ರಾತಂತ ಅಡುಗೆ ಮನೆಯಾಗ ಬಂದೆ. ನಿಖಿಲನ್ನು ಬಿಟ್ಟು ಹೋಗಿದ್ದೆ, ಯಾಕಂದ್ರೆ ಒಂದು ಎಕ್ಸಾಮ್ ಇತ್ತು. ಇಲ್ಲಿ ಓದ್ಕೊಂತ ಕುಂದ್ರಪ್ಪ ನೀನು ಅಂತೇಳಿ ಅವ್ನು ಬಿಟ್ಟು ಹೋಗಿ ಗಾಡಿಯಾಗ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಎಲ್ಲರೂ ಒಂದು ಹುಡುಗ ಅಲ್ಲಿ ನಿಂತಿದ್ದ, ನಮ್ಮ ಹತ್ರ ಅಲ್ಲಿ ನಿಂತಿದ್ದ. ಪಿ ಬಾಯಿ ಕೂಡ್ಬಾ ಅಲ್ಲಿ ಒಂದ ಮಾತಿಗೆ ನಾ ಪಟ್ ಅಂತ ಬಂದು ಮೇಲೆ ಎತ್ತಿ ಕುಂತ ಬಿಟ್ಟ. ಅವ್ರ ಜೊತೆ ಮಾತಾಡಕತ್ತಿದ್ದು ನೋಡ್ರಿ. ಮಾತಾಡ್ಬೇಕಾದ್ರೆ ನಾ ಏನು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತಿದ್ದೆ ಚಟ. ಫೋನ್ ಒಂದು ಕೈಯಾಗಿದ್ರೆ ಸಾಕು ನೋಡ್ರಿ, ಮಕ್ಕಳು ಜಗತ್ತನ್ನೇ ಮರಿತಾವು. ಹಾಗಾಗಿ ಎಲ್ಲ ಮಕ್ಕಳು ಅಷ್ಟೇ ರೀ, ಅವನಿಗೆ ಅಂತ ಅಲ್ಲ, ಎಲ್ಲರ ಹಂಗೆ ಕೇಳಿದ್ವಿ. ಎಷ್ಟು ಫೋನಿಂದ ಇದೈತಲ್ರಿ ಅಂತಂದ್ರೆ ನಾವು ಇಲ್ಲಿ ಇಂಥಲ್ಲಿ ಅಷ್ಟು ಕಾಡಿಸ್ತಾನ ಕೊಡ್ತೀವಿ, ಮನೆಯಲ್ಲಿ ಕೊಡಂಗಿಲ್ಲ. ಸ್ಕೂಲ್ ಬುಕ್ಕನ್ನು ಮನೆಗೆ ಬರ್ತಾನೆ ಆಟ ಆಡ್ತಾನೆ. ಫೋರ್ಸ್ ಮಾಡಿ ನಿಮ್ಮ ಹೆಸರು ಏನು ವಿಡಿಯೋದಾಗ ಹೇಳು ನೋಡೋದು, ವಿಡಿಯೋ ಆನ್ ಮಾಡಿ ನನಗೆ ಅಮೋಘ ಅಂತ ಜೋರಾಗಿ ಹೇಳಿದ. ಅಮೋಘ ಅಂತೇಳಿ ಮತ್ತು ನೆಕ್ಸ್ಟು ನಾನು ಸ್ವಲ್ಪ ಹೊತ್ತು ಆಗಿಂದ ಇಲ್ಲಿ ಕುತ್ಕೊಂಡ. ಇಲ್ಲಿ ಕುಂದ್ರೋದು, ಅಲ್ಲಿ ನಮ್ಮ ಪಕ್ಕಕ್ಕೆ ಪವಿತ್ರ ಕುಂತಿದ್ಲಲ್ಲ ಅಲ್ಲಿ ಕುಂದ್ರೋದು, ಅಲ್ಲಿ ಏರೋದು ಇಲ್ಲಿ ಏರೋದು ಮಾಡಕತ್ತಿದ್ದ ನೋಡಿರಿ. ನಾವು ಎಷ್ಟು ಚೆಂದ ಕುಂದಿರ್ತಾನೆ, ಒಂಥರ ತಾಯಿ ಮೇಲೆ ಹೆಂಗೆ ಅಪ್ಪಿಕೊಂಡು ಕುಂದಿರ್ತಾನೆ ನೋಡ್ರಿ ಮಕ್ಕಳು. ಆ ರೀತಿ ಒಟ್ಟು ನಾಚಿಗೆನ ಪಡಲಿಲ್ಲ, ಸಂಕೋಚನ ಪಡಲಿಲ್ಲ, ಭಯನೂ ಪಡಲಿಲ್ಲ ನೋಡ್ರಿ, ಅಷ್ಟು ಚೆಂದ ಕುಂತಿದ್ದಾವ. ಫೋನ್ ಒಂದು ಸಿಕ್ಬಿಟ್ಟಿತ್ತು ಕೈಯಾಗ. ಇನ್ನೊಂದು ಅರ್ಧ ತಾಸು ಐತೋ ಏನೋ ಅನ್ನುವಂಗೆ ಅವಾಗ ಬೇಸರಾತ್ ನಮಗೂ. ಅವನ ಜೊತೆ ಪೇಚಾಡಿ ಆ ಕಡೆ ಓಕೆನಪ್ಪ ಅಂದ್ವಿ. ತಾನೇ ಓದ ಒಂದು ಅರ್ಧ ತಾಸು ಅಷ್ಟೇ, 1-2 ತಾಸು ನಮ್ಮ ಹತ್ರ ಕೂತಿದ್ದು ನೋಡ್ರಿ. ಅವೇನು ಅಮ್ಮ ಅನ್ನಲಿಲ್ಲ, ಏನನ್ನಲಿಲ್ಲ, ಅಲ್ಲೇ ಕುತ್ಕೊಂಡು ನಮ್ಮ ಜೊತೆಗೆ ಮಾತಾಡ್ಕೊ ಮೊಬೈಲ್ ನೋಡ್ಕೊ ಊರು ಸನಿಯಕ ಬಂದ್ವಿ. ಈಗ ನೋಡ್ರಿ, ಇದು ಕಿರೇಸೂರು ಅಂತ. ಇಲ್ಲಿ ಫಸ್ಟ್ ಬಂದ ತಕ್ಷಣ ಜ್ಯೂಸ್ ಕುಡಿದು ಒಳಗಡೆ ಬಂದ್ವಿ. ಬಂದಾಗ ಇಲ್ಲಿ ಸತ್ಯನಾರಾಯಣ ಪೂಜೆನ ಹಮ್ಮಿಕೊಂಡಿದ್ರು, ಸತ್ಯನಾರಾಯಣ ಪೂಜೆ ಮಾಡಾಕತ್ತಿದ್ರು. ಹಂಗಾಗಿ ನಾವು ಹೋಗಿ ಜ್ಯೂಸ್ ಕುಡಿದು ಕೂತ್ಕೊಂಡ್ವಿ ನೋಡ್ರಿ. ಎಲ್ಲರೂ ಕೂತ್ಕೊಂಡ್ವಿ. ಸ್ವಲ್ಪ ಇನ್ನೂ ಲೇಟ್ ಇತ್ತು, ಕತೆಗಳನ್ನು ಓದಾಕತ್ತಿದ್ರು ಅಜ್ಜರು. ನಾವು ಸ್ವಾಮಿಯವರು ಅಜ್ಜರು ಅಂತೀವಿ. ಕತೆಗಳನ್ನು ಓದಾಕತ್ತಿದ್ರೆ ಇನ್ನೂ ಕತೆಗಳಿದ್ವು ಅಂತ. ಹಂಗಾಗಿ ಒಂದೊಂದು ಕತೆನ ಸತ್ಯನಾರಾಯಣ ಬಗ್ಗೆ ಓದಾಕತ್ತಿದ್ರು ನೋಡ್ರಿ ಅವರು. ಅಂದರೆ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿಗಳು. ಇಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ಮನೆ ಓಪನಿಂಗ್ನ್ಯಾಗ, ಮನೆ ಗೃಹ ಪ್ರವೇಶದಾಗ ಸತ್ಯನಾರಾಯಣ ಪೂಜೆ ಮಾಡೋದು ಜಾಸ್ತಿ. ಮತ್ತು ವರ್ಷ ಬ್ರಾಹ್ಮಣರು ಕುಂಟ್ರು ಅಂತಿರ್ತಾರಲ್ಲ, ಅವರು ವರ್ಷ ಮಾಡ್ತಿರ್ತಾರೆ. ಇಲ್ಲಿ ಸೀಮಂತ ಮಾಡುವ ಮುಂಚೆ ಸತ್ಯನಾರಾಯಣ ಪೂಜೆ ಮಾಡಿ ಆನಂತರ ಕಾರ್ಯಕ್ರಮವನ್ನು ಮಾಡ್ತಾರಂತ. ಹಾಗಾಗಿ ಸತ್ಯನಾರಾಯಣ ಪೂಜೆನವರು ಇಟ್ಕೊಂಡಿದ್ರು. ಎಲ್ಲ ಮುಗಿದ ತಕ್ಷಣ ನಾವೇನು ಮಾಡಿದ್ವಿ, ಸ್ವಲ್ಪ ಆರತಿ ಮಾಡೋಣ ಅಂತೇಳಿ ಫಸ್ಟು ಪವಿತ್ರ ಆರತಿ ಮಾಡಕತ್ತ ನೋಡ್ರಿ. ಆರತಿ ಮಾಡಿ ಆಶೀರ್ವಾದ ತಗೊಂಡ್ಲು. ಆ ನಂತರ ಮತ್ತು ನಾನು ಸ್ವಲ್ಪ ನಮಸ್ಕಾರ ಮಾಡಿ, ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡಿ ಆರತಿ ಮಾಡಿದೆ ನೋಡ್ರಿ. ನೆಕ್ಸ್ಟು ಮತ್ತು ಹೊರಗಡೆ ಎಲ್ಲ ರೆಡಿ ಮಾಡಿದ್ರು. ಎಲ್ರಿಗೂ ಸತ್ಯನಾರಾಯಣ ಪ್ರಸಾದವನ್ನು ಕೊಟ್ಟರು. ಎಲ್ಲರೂ ಸತ್ಯನಾರಾಯಣ ಪ್ರಸಾದವನ್ನು ಸೇವಿಸಿ ಸ್ವೀಕರಿಸಿ ರೆಡಿ ಮಾಡಿದ್ರು. ಇಲ್ಲಿ ಸೀಮಂತಕ್ಕೆ ಅವ್ರಿಗೆ ರೆಡಿ ಮಾಡಿ ಕರ್ಕೊಂಡು ಬಂದರು. ಮತ್ತಿಬ್ಬರು ರೆಡಿ ಆದರು, ನವದಂಪತಿಗಳು ರೆಡಿಯಾಗಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಆಗಲೇ 2 ಗಂಟೆ ಆಗಿತ್ತು, ಸ್ವಲ್ಪ ಲೇಟ್ ಆಯ್ತು. ಪೂಜೆ ಇಟ್ಕೊಂಡಿದ್ರಲ್ಲ, ಹಾಗಾಗಿ ಸ್ವಲ್ಪ ಕಾರ್ಯಕ್ರಮನೂ ಸಹಿತ ಲೇಟ್ ಆಯ್ತು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.
ಈ ರೀತಿ ಕಾರ್ಯಕ್ರಮವನ್ನು ಮಾಡಿದ್ರು ನೋಡ್ರಿ. ನೆಕ್ಸ್ಟು ಸ್ವಲ್ಪ ಒಂದಿಷ್ಟು ಫೋಟೋಗಳನ್ನು ತೆಗೆಸಿದ್ರು ಮತ್ತು ಉಡಿ ತುಂಬಿ ಹಾರ ಬದಲಾಯಿಸಿ ಉಡಿಯನ್ನು ತುಂಬಿದ್ರು. ಉಡಿ ಕೊಡ್ತಾರೆ, ಕಾಯಿ ಉಡಿ ಕೊಡ್ತಾರೆ. ನಮ್ಮಲ್ಲಿ ಸೀಮಂತ ಮಾಡುವಾಗ ಕಾಯಿ ಉಡಿ ಕೊಟ್ಟು ಆರತಿ ಮಾಡಿದ್ರು. ನೆಕ್ಸ್ಟು ವರನಿಗೆ ಬಂಗಾರದ ರಿಂಗ್ ತಂದಿದ್ದಾರೆ ನೋಡ್ರಿ. ಬಂಗಾರದ ರಿಂಗನ್ನು ಹಾಕಿದ್ರು ಅವರು. ಹಾಕಿ ಒಂದೆರಡು ಫೋಟೋ ತೆಗಿಸೋಣ ಬರ್ರಿ ಅಂತಂದ್ವಿ. ಮತ್ತು ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ಫೋಟೋ ಗಿಟ ತೆಗೆಸ್ಕೊಂಡು ನೆಕ್ಸ್ಟ್ ಮತ್ತು ಊಟದ ಕಡೆ ಹೊರಟ್ವಿ ನೋಡ್ರಿ. ಊಟದ ಕಡೆ ಹೊರಟ್ವಿ, ಎಲ್ಲರೂ ಊಟ ಹಾಕಿಸ್ಕೊಂಡು ಬಂದ್ವಿ. ಊಟನೂ ಚೆನ್ನಾಗಿ ಇತ್ತು. ಊಟ ಎಲ್ಲ ಸೊಪ್ಪು, ರೊಟ್ಟಿ, ಚಪಾತಿ, ಗೋಧಿ ಹುಗ್ಗಿ, ಒಂದು ಸ್ವೀಟ್, ಒಂಥರ ಸ್ವೀಟ್ ಮಾಡಿದ್ರು, ಕೋಸಂಬರಿ, ಪಲ್ಯ, ಒಂದೆರಡು ಮೂರು ಥರದ ಪಲ್ಯ, ಕೆಂಪು ಚಟ್ನಿ ಎಲ್ಲ ಚಲೋ ಮಾಡಿದ್ರು. ಮಸ್ತಾಗಿತ್ತು ಊಟ. ಊಟ ಮಾಡಿ ಸ್ವಲ್ಪ ಎಲೆ ಅಡಿಕೆ ಹಾಕ್ಕೊಂಡು ಕುಂತೀವಿ ನೋಡ್ರಿ. ಸ್ವಲ್ಪ ಹೊತ್ತು ಕುತ್ಕೋರಿ ಅಂದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಕುತ್ಕೊಂಡು ಒಂದು 4 ಮಾತು ಮಾತಾಡಿ ಅಡಿಕೆ ಎಲೆ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಗಾಡಿ ಕಡೆ ಹೋದೆ ನೋಡ್ರಿ. ಗಾಡಿ ಕಡೆ ಹೋದಾಗ ಎಲ್ಲರೂ ಅವರು ಪ್ರತಿಯೊಬ್ಬರಿಗೂ ಒಂದು ಗಾಡಿ ಮಂದಿ ಇದ್ದರು, ಸಣ್ಣ ಮಿನಿ ಬಸ್ ಮಂದಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸೀರೆಯನ್ನು ಕೊಟ್ಟರು. ಅರ್ಶಿನ ಕುಂಕುಮ ಜೊತೆಗೆ ಒಂದು ಸೀರೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸೀರೆಯನ್ನು ಕೊಟ್ಟರು ನೋಡ್ರಿ. ಮತ್ತು ತೊಗೊಂಡು ಬ್ಲೌಸ್ ಪೀಸ್ ಕೊಡ್ತಿರ್ತಾರೆ, ಕೆಲವೊಬ್ಬರು ಸೀರೆನ ಕೊಟ್ಟರು ನೋಡ್ರಿ. ಇವರು ಸೀರೆ ಕೊಟ್ಟರು. ನಾನು ಪವಿತ್ರ 30 ರೂಪಾಯಿ ಕೊಟ್ಟು ಹೂವು ತಂದೀನಿ ರೀ ಅಂದ್ಲ. ನಾನು ನೋಡಿಲ್ಲ, ನಾನು 50 ರೂಪಾಯಿ 100 ರೂಪಾಯಿ ಹೂವನ 100 ಸಾರಿ ಇಟ್ಕೊಂಡ್ರಿ, ಏನಾಗಿಲ್ಲ, ಬಾಡಿಲ್ಲ ಅಂತೇಳಿ. ನ್ಯಾಚುರಲ್ ಅಲ್ರಿ, ಆರ್ಟಿಫಿಷಿಯಲ್ ಹೂವು ಎಷ್ಟು ಚಂದ ಅದಾವ ಅಂದ್ರೆ ಒಂಥರ ಮಸ್ತ್ ನೋಡ್ರಿ. ಕನಕಾಂಬರಿ ಹೂವು ಭಾಳ ಚೆನ್ನಾಗಿದ್ದು. ನೆಕ್ಸ್ಟು ನಾವು ಮಣಕವಾಡ ಅಂಥೇಳಿ ಊರೈತಿ, ಮಠ ಐತಿ, ಅದು ಮಣಕವಾಡದ ಮಠ. ಆ ಮಠಕ್ಕೆ ಬಂದೀವಿ ನೋಡ್ರಿ. ನೆಕ್ಸ್ಟ್ ಗಾಡಿಯಾಗ ಜರ್ನಿ ಮಾಡಿಕೊಂಡು ಅಲ್ಲೇ ಹತ್ರ ಇತ್ತು, ಸೆಂಟ್ರ್ ಪ್ಲೇಸಲ್ಲಿ ಇತ್ತು. ಬಂದ್ವಿ, ಆ ಮಠಕ್ಕೆ ಬಂದ್ವಿ. ಬಂದು ಸ್ವಲ್ಪ ಎಲ್ಲ ಕಣ್ಣು ಸೆಳ್ಕೊಂಡು ಕಣ್ಣು ತುಂಬ ಎಲ್ಲ ಸ್ಥಳವನ್ನು ನೋಡಿ ಚೆನ್ನಾಗಿತ್ತು ನೋಡ್ರಿ. ಕಲ್ಲಿನ ಮಠ ಎಷ್ಟು ಚಂದ ಇತ್ತಂದ್ರೆ ಭಾಳ ಮಸ್ತ್ ಇತ್ತು. ಮಣಕವಾಡ ಅಂತ ಮಠ ಮಾತ್ರ ದೊಡ್ಡದಿತ್ತು, ಕಲ್ಲಿನ ಮಠ ಮಸ್ತ್ ಇತ್ತು ನೋಡ್ರಿ, ಭಾಳ ಚೆನ್ನಾಗಿತ್ತು. ನೋಡಿಕೊಂಡು ನೆಕ್ಸ್ಟ್ ಮತ್ತು ನೋಡ್ರಿ ಎಲ್ಲ ಕಲ್ಲಿನಿಂದ ಮಾಡಿರುವಂತಹ, ಕಲ್ಲಿನಿಂದ ಕೆತ್ತ್ಯಾರ. ಎಷ್ಟು ಚೆಂದಾಗೈತೆ ಅಂದ್ರೆ ಮಸ್ತಾಗಿತ್ತು ರೀ ಮಠ. ಹಂಗಾಗಿ ನಾನು ಸ್ವಲ್ಪ ವಿಡಿಯೋ ತೊಗೊಳ್ಳೋಣ ಅಂಥೇಳಿ ಎಲ್ಲ ವಿಡಿಯೋನು ತೊಗೊಂಡೆ. ಗ್ಲಾಸ್ ಒಳಗಡೆ ಗ್ಲಾಸಿಂದನೇ ನೋಡ್ಬೇಕು, ಓಪನ್ ಮಾಡೋಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಾವು ಹೊರಗಡೆಯಿಂದನ ನೋಡಿಕೊಂಡು ಬಂದು ನೋಡ್ರಿ. ಒಳಗಡೆ ಪ್ರವೇಶ ಇರಲಿಕ್ಕಿಲ್ಲ ಅನಿಸುತ್ತೆ ನೋಡ್ರಿ. ಇಲ್ಲಿ ಗ್ಲಾಸಲ್ಲಿ ನೋಡಿದ್ರೆ ನೋಡ್ರಿ, ಹೊರಗಿಂದ ಎಷ್ಟು ಚಂದ ಬಸವಣ್ಣ ಕಾಣ್ತಾನಂತಂದು ನೀವೇ ನೋಡಿರಂತ ಜೂಮ್ ಮಾಡಿದೆ ನೋಡ್ರಿ. ಗ್ಲಾಸ್ನಲ್ಲಿ ಕಾಣುವಂತಹ ಬಸವಣ್ಣ ಹೊರಗಡೆ ಇರುವಂಥದ್ದು, ದ್ವಾರ ಬಾಗಿಲಿನಲ್ಲಿರುವಂತಹ ಬಸವಣ್ಣ ಎಷ್ಟು ಚಂದ ಕಾಣಕತ್ತೈತೆ ನೋಡ್ರಿ. ಜೂಮ್ ಮಾಡಿ ನಿಮ್ಗೆ ತೋರಿಸಿದ್ನೆಲ್ಲ. ಈ ಡೋರ್ ನೋಡ್ರಿ, ಇದು ಆ ದೇವರು ಇರುವಂತಹ ಗ್ಲಾಸ್ ಹಾಕ್ಬಿಟ್ರಿ, ಗಾಜಿನ ಗ್ಲಾಸ್ ಬಾಗಿಲಿಗೆ. ಅಷ್ಟು ಚಂದ ಕಣ್ಣು ನೋಡ್ರಿ ಬಸವಣ್ಣ, ಮಣಕವಾಡದ ಬಸವಣ್ಣ. ಇಲ್ಲೇ ಇತ್ತು ನೋಡ್ರಿ, ದ್ವಾರ ಬಾಗಿಲಿನಲ್ಲಿ ಇತ್ತು ಬಸವಣ್ಣನ ಮೂರ್ತಿ. ಸ್ವಲ್ಪ ಪ್ರಸಾದ ತೊಗೊಂಡು ಹೋಗ್ಬೇಕು, ದೇವಸ್ಥಾನಕ್ಕೆ ಬಂದು ಹಂಗೆ ಹೋಗ್ಬಾರ್ದು ಅಂದರು. ಹಾಗಾಗಿ ಆಗ ಊಟ ಮುಗಿಸ್ಕೊಂಡು ಬಂದಿದ್ವಿ. ಸುಮ್ಮನೆ ಒಂದು 4 ತುತ್ತು ಎಣಿಸಿದ್ರೆ 4 ತುತ್ತು ಪ್ರಸಾದ ಸಿಗಂಗಿಲ್ಲ. ದೇವ್ರ ಪ್ರಸಾದ ಎಲ್ಲಿ ಬೇಕಲ್ಲಿ ಪುಣ್ಯ, ಅದು ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅನಿಸುತ್ತೆ. ಹಂಗಾಗಿ ಪ್ರಸಾದ ತೊಗೊಂಡು ಹೋಗ್ರಿ ಅಂದರು ಅವರು. ಹಾಗಾಗಿ ಒಂದು 4 ತುತ್ತು ತೊಗೊಂಡು ಹೋಗೋಣ ಅಂಥೇಳಿ ಮತ್ತೆ ಬಂದು ನೋಡ್ರಿ. ನಾನು ಕೈ ತೊಳಿಬೇಕಂತೇಳಿ ಬಂದೆ. ನೆಕ್ಸ್ಟ್ ಮತ್ತು ಸ್ವಲ್ಪ ತಾಟ್ನಾಗ ಹಾಕಿಸ್ಕೊಂಡೆ. ಅನ್ನ ಸಾಂಬಾರು, ಚಲೋ ಮಾಡಿದ್ರು. ಅನ್ನ ಸಾಂಬಾರು ಮಸ್ತಾಗಿತ್ತು. ಏನೇ ಹೇಳ್ರಿ, ಮಠದಲ್ಲಿ ಮಾಡಿರುವಂತಹ ಪ್ರಸಾದ ಎಷ್ಟು ಅದು ಏನು ಭಕ್ತಿಪೂರ್ವಕವಾಗಿ ತಿಂತೀವೋ ಏನು, ಅದ್ರ ಬಗ್ಗೆ ಎಷ್ಟು
ಹೊಗಳಿದ್ರೆ ಸಾಲಲ್ಲ, ಭಾಳ ಟೇಸ್ಟಾಗಿರ್ತೈತಿ, ಮಸ್ತಾಗಿರ್ತೈತಿ ನೋಡಿರಿ. ಬರೀ ಅನ್ನ ಸಾಂಬಾರ ಉಣ್ಲಿ ಒಂಥರ ತೃಪ್ತಿಯಿಂದ ಊಟ ಮಾಡಿ ಬರ್ತೀವಿ. ಅದೇನು ಒಂಥರ ವಿಚಿತ್ರ ಅನಿಸುತ್ತೆ. ಭಾಳ ಚಲೋ ಆಗಿತ್ತು. ಮತ್ತು ಪ್ರಸಾದವನ್ನು ಸ್ವೀಕರಿಸಿ ನೆಕ್ಸ್ಟ್ ಊರ ಕಡೆ ಬಂದ್ವಿ ನೋಡ್ರಿ. ಹೋಗೋ ಮುಂದೆ ಸ್ವಲ್ಪ ಸುತ್ತ ಹಾಕಿ ಹೋದ್ವಿ. ಬರೋ ಮುಂದೆ ಈ ಮೊಣಕವಾಡದ ದಾರಿಯಲ್ಲಿ ಬಂದ್ವಲ್ಲ, ಹಂಗಾಗಿ ಅದು ಏನೋ ನಡಕ್ಕಾಗುತ್ತಂತ ನಡ್ಬರ್ಕ್ಕೆ ಸ್ವಲ್ಪ ಶಾರ್ಟ್ ಆಗುತ್ತಂತ ಜರ್ನಿ. ಹಂಗಾಗಿ ಇಲ್ಲಿ ಅಡವಿ ಸೋಮಾಪುರ ಅಂತ ಐತಿ ಗದಗ ಹತ್ರ, ಅಲ್ಲಿ ಬಂದು ಸ್ವಲ್ಪ ಟೀ ಸ್ಟಾಲ್ ಐತೆ ಅಲ್ಲಿ, ಕಾಕಾ ಟೀಯ ಏನೈತಿ ಅದಕ್ಕೆ ಅಲ್ಲಿ ಎಲ್ಲರೂ ಟೀನ ಕುಡಿದ್ರು. ಕಾಕಾ ಟೀ ಶಾಪು. ಹಂಗಾಗಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಟೀ ಯಾರು ಕುಡಿತಾರೋ ಅವ್ರಿಗೆ ಕೊಟ್ಟರು. ಚೆನ್ನಾಗಿತ್ತು ಟೀ. ಒಂಥರ ಏನೋ ಮನೆಯಲ್ಲಿ ಮಾಡಿರುವುದಕ್ಕಿಂತ ಹೊರಗಡೆ ಕುಡಿತೀವಲ್ರಿ, ಏನೋ ಯಾವಾಗಾದರೂ ಒಂದು ಸಾರಿ ಕುಡಿತೀವಲ್ಲ, ಅದು ರುಚಿನೇ ಬೇರೆ ಇರ್ತೈತಿ, ಟೇಸ್ಟ್ ಅನಿಸುತ್ತೆ. ಅನುಭವಿಸಿ ಕುಡಿತೀವಲ್ಲ ಅದೇ ಒಂಥರ ಬೇರೆ. ಹಾಗಾಗಿ ಎಲ್ಲರೂ ಟೀ ಹಾಕ್ಕೊಟ್ರು, ಕುಡಿದೆ ನೋಡ್ರಿ. ಎಲ್ಲರೂ ಟೀ ಕುಡಿದು ನಂತರ ಮತ್ತೆ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅವರು ನಿಂತಿದ್ರು, ಸರೋಜಕ್ಕರು ಎಷ್ಟೊತ್ತು ನಿಂತಿರ್ತೀರಿ ಬರ್ರಿ ಅಂತೇಳಿ. ಪವಿತ್ರ ಹೇಗೆ ನಿಂತಲು, ಸರೋಜಕ್ಕರಿಗೆ ಜಾಗ ಬಿಟ್ಟರು, ಒಂದು ಸ್ವಲ್ಪ ಹೊತ್ತು ಕುಂತ್ರು ಅವರು. ಮತ್ತು ನೆಕ್ಸ್ಟ್ ಊರಿಗೆ ಬಂದ್ವಿ ನೋಡ್ರಿ. ಮುಂಡ್ರಿಗಿಗೆ ನಮ್ಮ ಊರಿಗೆ ಬಂದ್ವಿ. ಎಲ್ಲರೂ ಇಳ್ಯಾಕತ್ತಿದ್ರು ಗಾಡಿನ. ನಮ್ಮ ಊರ ಕಡೆ ಮನೆ ಕಡೆ ಬರಾಕತ್ತಿದ್ವಿ. ಸ್ವಲ್ಪ ವಾಕ್ ಆಗುತ್ತೆ ಅಂತ ಈ ಕಡೆ ಒಳಗಡೆ ಬರಲಿಲ್ಲ, ಅದು ಗಾಡಿ ಎಲ್ಲ ಸ್ವಲ್ಪ ರೋಡ್ ನಿಂದಿರಿಸ್ತು. ಹಾಗಾಗಿ ಬಂದೆ ನೋಡ್ರಿ. ಮನೆಗೆ ಪರಾಪ್ರಸಾದದಿಂದ ನನ್ನ ಮಗ ಶಿಸ್ತು ಸೋಪಾದ ಮೇಲೆ ಎಲ್ಲ ಪುಸ್ತಕಗಳನ್ನು ಅರಿವಿದ್ದ ಓದ್ತಾ ಇದ್ನಂತ. ಹಾಗಾಗಿ ಎಷ್ಟೊಂದು ಓದಿ ದಬಾಕಿದ್ದ ನೋಡ್ರಲ್ಲಿ. ಹಂಗದ ಪುಸ್ತಕ ಎಲ್ಲ ಸೋಪಾದ ಮೇಲೆ ಇಟ್ಟಿದ್ದ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.